ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರು ಮತ್ತು ಬ್ರೆಡ್ನ ಬಳಸಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ. ಈ ಸಮ್ಮರ್ಗಂತೂ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ಸಮ್ಮರಲ್ಲಿ ಯಾವಾಗಲೂ ತುಂಬ ಮಸಾಲೆಗಳು ತಿನ್ನೋಕ್ಕಾಗಲ್ಲ. ಎಷ್ಟು ಲೈಟಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ. ಮೊದಲಿಗೆ ಇಲ್ಲಿ ನಾನು ಒಂದು 2 ಕಪ್ನಷ್ಟು ಬಾಸುಮತಿ ರೈಸ್ನ ತಗೊಳ್ತಾ ಇದ್ದೀನಿ. ನೀವೇನಿ ರೈಸ್ ತೊಗೋಬೋದು. ನಂತರ ಇಲ್ಲಿ ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿ ಅದಕ್ಕೆ ಒಂದು ಫ್ರೈ ಮಾಡ್ಕೋಬೇಕು. ಅದಕ್ಕೊಂದು ಕೋಟಿಂಗ್ ಲೈಟಾಗಿ, ನೀರು ಹಾಕೋದು ಬೇಡ, ಜಸ್ಟ್ ಪನ್ನೀರಲ್ಲಿರೋ ಅಂಥ ತೇವಾಂಶಕ್ಕೇ ಆ ಕಾರ್ನ್ಫ್ಲೋರು ಒಂದು ಕೋಟಿಂಗ್ ಬರುತ್ತೆ, ಅಷ್ಟು ಸಾಕು. ಅಷ್ಟು ಹಾಕಿ 1-2 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ತವಾ ಮೇಲೆ ಈ ರೀತಿ ತುಂಬ ಓವರ್ ಫ್ರೈ ಮಾಡಬಾರ್ದು, ಲೈಟಾಗಿ ಒಂದು ಕಲರ್ ಚೇಂಜ್ ಆಗೋವರೆಗೂ 2 ಕಡೆ ತಿರುಗಿಸಿ ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಕಪ್ಪಿಗೆ ಒಂದು 3-4 ಬ್ರೆಡ್ ಸ್ಲೈಸ್ನ ಸೇಮ್ ಪನ್ನೀರ್ ಶೇಪಲ್ಲೇ ಕಟ್ ಮಾಡಿ ಅದನ್ನು ಕೂಡ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, 1-2 ಇಂಚ್ನಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಒಂದು 8-9 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಕುಕ್ಕರ್ಗೆ ಸ್ವಲ್ಪ ಆಯಿಲ್ಲು, 1 ಸ್ಪೂನ್ ತುಪ್ಪ, ಸ್ವಲ್ಪ ಸ್ಪೈಸಸ್ ಹಾಕ್ತಾ ಇದ್ದೀನಿ. ತುಂಬ ಹಾಕಬಾರ್ದು, ಮೈಲ್ಡಾಗಿರಲಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಗೋಡಂಬಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ಗೆ ತುಂಬ ಮಸಾಲೆ ತಿನ್ನೋಕ್ಕಾಗಲ್ವಲ್ಲ, ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ ಮೇಲೆ ನಾವು ಅದರಲ್ಲಿ ಏನು ನೀರಿನಂಶ ಇದೆ ಅದು ಫುಲ್ ಹೋಗೋವರೆಗೂ, ಫುಲ್ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಒಂದು ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಪಲಾವಲ್ಲಿ ಇರೋದೇ ಅದು ಟೇಸ್ಟು. ನಂತರ 2 ಕಟ್ ಮಾಡಿರೋ ಅಂಥ ಈರುಳ್ಳಿ ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಈರುಳ್ಳಿ ಕೂಡ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾವೇನು ನೆನೆಸಿಟ್ಟಿದ್ನಲ್ಲ ಬಾಸುಮತಿ ರೈಸು ಅದನ್ನು ಈಗ ಇದ್ರೊಳಗಡೆ ಸೇರಿಸಿ ಎಲ್ಲವನ್ನೂ ಒಂದು ಒಳ್ಳೆ ಹದಕ್ಕೆ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದು, ಮತ್ತು ಆನಿಯನ್ನು ಎಲ್ಲ ಅದನ್ನು. ನಂತರ ಅದನ್ನು 1-2 ನಿಮಿಷ ಒಗ್ಗರಣೆಯಲ್ಲಿ ಬಾಡಿಸಿದ ಮೇಲೆ ನಾನು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಟಿದ್ದೆ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಅದು 2 ಕಪ್ನಷ್ಟು ಆಯಿತು. ಇನ್ನು 2 ಕಪ್ನಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 2 ಕಪ್ಪು ಬಾಸುಮತಿ ರೈಸ್ಗೆ ನಾನಿಲ್ಲಿ ಆಲ್ಮೋಸ್ಟು 3-3/4 ಕಪ್ನಷ್ಟು ನೀರು ತೊಗೊಳ್ತಾ ಇದ್ದೀನಿ. ನಾರ್ಮಲ್ ರೈಸ್ ಆದರೆ 1-2 ನೀರು ಇಡಲೇಬೇಕು. ಬಾಸುಮತಿ ರೈಸ್ ಇರೋದ್ರಿಂದ ಇಲ್ಲಿ ನಾನು ಸ್ವಲ್ಪ 1/4 ಕಪ್ನಷ್ಟು ನೀರನ್ನ ಕಮ್ಮಿ ಮಾಡಿದ್ದೀನಿ. ನಂತರ ಉಪ್ಪು ಇಲ್ಲೇ ಸರಿ ಇದೆಯಾ ನೋಡ್ಕೊಂಡು ಬಿಡಬೇಕು. ಒಂದು ಕುದಿ ಬರಲಿ, ಉಪ್ಪು ಎಲ್ಲ ಸರಿ ಇದೆ ಅಂದಾಗ ಆಲ್ಮೋಸ್ಟ್ ನೋಡಿ ಈಗ ಅದು ಒಂದು ಕುದಿ ಬಂದಾದಮೇಲೆ ನಾನು ಬ್ರೆಡ್ಡು ಮತ್ತು ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ಕರ್ ಕೂಗ್ಸಾದರೂ ಮಾಡ್ಬೋದು, ಇಲ್ಲ ಅಂದರೆ ಹಾಗೆ ಡೈರೆಕ್ಟು ದಮ್ ಕಟ್ಟಿ ಮಾಡ್ತೀವಲ್ಲ ಹಾಗೂ ಕೂಡ ಮಾಡ್ಬೋದು. ನಾನು ಜಸ್ಟು ಲಿಡ್ ಕ್ಲೋಸ್ ಮಾಡಿ 1 ಪ್ರೆಷರ್ ಬರೆಸಿದೆ ಅಷ್ಟೇ. ತುಂಬ ಬೇಯಿಸಬಾರ್ದು. ಬಾಸುಮತಿ ರೈಸ್ಗೆ 1 ಪ್ರೆಷರ್ ಸಾಕಾಗುತ್ತೆ. ಮತ್ತು ಆಲ್ರೆಡಿ ನಾವು ಸ್ವಲ್ಪ ಹೊತ್ತು ಕುದಿಸಿದ್ನಲ್ಲ, ಸೊ ಅಷ್ಟಕ್ಕೆ ಸರಿ ಬಂದುಬಿಡುತ್ತೆ. ಯಾವಾಗಲೂ ಪನ್ನೀರು ಬ್ರೆಡ್ನ ಈ ಥರ ಲಾಸ್ಟ್ಗೆ ಹಾಕಿದ್ರೆ ಅದ್ರ ಜೊತೆ ಅದು ಮಸಾಲೆ ಉಪ್ಪು ಖಾರನೂ ಹೀರಿ ಅದು ಒಂದು ಫ್ಲೇವರ್ ಬಿಟ್ಟಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಮಿಸ್ ಮಾಡಬೇಡಿ, ರೆಸಿಪಿ ಟ್ರೈ ಮಾಡಿ. ಯಾವುದೇ ರೆಸಿಪಿ ಟ್ರೈ ಮಾಡಿದಾಗ ಪ್ಲೀಸ್ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗೆ ಬಂತು, ಇಷ್ಟ ಆಯಿತಾ. ಇನ್ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ನಮ್ಮ ವಾಹಿನಿಯಿಂದ ನಿಮಗೆ ಆ ರೆಸಿಪಿನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಹೈಪ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.